ಚಿಕ್ಕಬಳ್ಳಾಪುರ ಕ್ಷೇತ್ರದ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಡಾಕ್ಟರ್ ಕೆ ಸುಧಾಕರ್ ಅಲರ್ಟ್ ಆಗಿದ್ದಾರೆ, ಆಕ್ಟಿವ್ ಆಗಿದ್ದಾರೆ. ಬಿಜೆಪಿ ಕಚೇರಿಗೆ ಆಗಮಿಸಿದ್ದಾರೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್. ಚಿಕ್ಕಬಳ್ಳಾಪುರ ಕ್ಷೇತ್ರದ ಟಿಕೆಟ್ ಘೋಷಣೆ ಬಳಿಕ ಮೊದಲ ಬಾರಿಗೆ ಬಿಜೆಪಿ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ. ಬಿಜೆಪಿ ಕಚೇರಿಗೆ ಕೊಪ್ಪಳದ ಸಂಸದ ಕರಡಿ ಸಂಗಣ್ಣ ಕೂಡ ಭೇಟಿ ಕೊಟ್ಟಿದ್ದಾರೆ. ಟಿಕೆಟ್ ವಂಚಿತರಾದ ಬಳಿಕ ಕರಡಿ ಸಂಗಣ್ಣ ಕೂಡ ಭೇಟಿ ಕೊಟ್ಟಿದ್ದಾರೆ, ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕಚೇರಿಯಲ್ಲೇ ಇದ್ದಾರೆ. ವಿಜೇಂದ್ರ ಜೊತೆ ಸಂಗಣ್ಣ ಚರ್ಚೆ ಮಾಡ್ತಾರೆ, ಮಾತುಕತೆಯನ್ನು ಮಾಡ್ತಾರೆ. ಯಾವ ಕಾರಣಕ್ಕಾಗಿ ಅವರಿಗೆ ಟಿಕೆಟ್ ತಪ್ಪಿದೆ, ಪಕ್ಷದಲ್ಲಿ ಮುಂದುವರಿಬೇಕು ಅಂತ ಹೇಳಿದ್ರೆ ಕರಡಿ ಸಂಗಣ್ಣ ಅವರಿಗೆ ಮುಂದೆ ಯಾವುದಾದ್ರೂ ಭರವಸೆಗಳನ್ನು ನೀಡ್ತಾರಾ, ಆ ಭರವಸೆಗಳಿಗೆ ಕರಡಿ ಸಂಗಣ್ಣ ಒಪ್ಪಿಗೆ ಸೂಚನೆ ಕೊಟ್ಟು ಪಕ್ಷದಲ್ಲಿ ಸಕ್ರಿಯರಾಗಿ ಈಗ ಹಾಲಿ ಘೋಷಣೆಯಾಗಿರುವಂಥ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತಾರಾ, ಇವೆಲ್ಲವೂ ಕೂಡ ಚರ್ಚೆ ಆಗಬೇಕಾಗಿದೆ, ಅನಂತರದಲ್ಲಿ ತೀರ್ಮಾನ ಮಾಡಬೇಕಾಗಿದೆ. ಬಟ್ ಕರಡಿ ಸಂಗಣ್ಣ ಹೇಳಿದ್ದಾರೆ ಇವತ್ತೇ ಒಂದು ಅಂತಿಮವಾದ ಸಂದೇಶ ಬರುತ್ತೆ ನನಗೆ ಎನ್ನುವ ಮಾತನ್ನು ಹೇಳ್ಕೊಂಡಿದ್ದಾರೆ. ಆ ಸಂದೇಶ ಯಾವುದು, ಯಾವ ರೀತಿ ಇರುತ್ತೆ, ಅದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ನೋಡಬೇಕಾಗಿದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿಯೂ ಕೂಡ ಬಹಳ ದೊಡ್ಡ ಪೈಪೋಟಿ ಇತ್ತು. ಡಾಕ್ಟರ್ ಕೆ ಸುಧಾಕರ್ಗೆ ಟಿಕೆಟ್ ಸಿಗುತ್ತೋ ಇಲ್ವೋ, ಯಾಕೆಂದರೆ ಅವರ ಪಕ್ಷದ ಶಾಸಕ ಯಲಹಂಕದ ಶಾಸಕ SR ವಿಶ್ವನಾಥ್ ಕೂಡ ಪ್ರಬಲ ಪೈಪೋಟಿಯನ್ನು ಒಡ್ಡಿದ್ರು. ತಾವು ಅಥವಾ SR ವಿಶ್ವನಾಥ್ ಅಥವಾ ಅವರ ಪುತ್ರ ಅಲೋಕ್ ವಿಶ್ವನಾಥ್ಗೆ ಟಿಕೆಟ್ ಕೊಡಲೇಬೇಕು ಅಂತ ಪಟ್ಟು ಹಿಡಿದಿದ್ರು. ಆದರೆ ಈ ಮಧ್ಯೆ ಟಿಕೆಟ್ ಗಿಟ್ಟಿಸುವಲ್ಲಿ ಡಾಕ್ಟರ್ ಕೆ ಸುಧಾಕರ್ ಯಶಸ್ವಿಯಾಗಿದ್ದಾರೆ. ಬಣ ರಾಜಕೀಯ ಅಸಮಾಧಾನಗಳು ಆಯಾ ಪಕ್ಷದಲ್ಲಿ ಸಹಜವಾಗಿರುತ್ತೆ. ಟಿಕೆಟ್ ಘೋಷಣೆಯಾದಾಗ BJPಯಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ನೋಡ್ತಾ ಇದ್ದಾರೆ.